ಬನ್ನಿ ಅಂತ. ಅಂಕಲ್ ಅಲ್ಲೇ ಇದ್ದಾಳೆ. ಜನನಿ ಅಪ್ಪ ಇಲ್ಲಿದೆಯಾ ನೀನು? ಈಗಷ್ಟೇ ಬಂದೆ ಅಪ್ಪ. ಇಡೀ ಕಾಲೇಜೆಲ್ಲ ಸುತ್ತಾಡ್ಕೊಂಡ್ಬಿಟ್ವಲ್ಲಮ್ಮ ನಾವು. ಅದು ನಾವ್ ಗುರು ಸರ್ ಹತ್ರ ಮಾತಾಡುವಾಗ್ಲೇ ಅಂಕಲ್ ಬಂದ್ರು. ಅವಾಗ್ಲಿಂದ ನಾವು ಹುಡುಕ್ತಾ ಇದ್ವಿ ನೀನು. ಅದು ನಾನು ಲತಾ ಮ್ಯಾಮ್. ಓ, ಲತಾ ಮೇಡಮ್ ಚೇಂಬರ್ ಅಲ್ಲಿ ಇದ್ದ ನೀನು. ಅದಕ್ಕೆ ನಮ್ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ನೀನು ಇಲ್ಲೇ ಎಲ್ಲಾದ್ರೂ ಓದ್ತಿರ್ಬೋದು ಅಂತ ಪಾಪ ಅಂಕಲ್ನ ತುಂಬಾ ಸುತ್ತಾಡ್ಸ್ಬಿಟ್ಟೆ. ಪರವಾಗಿಲ್ಲ. ಸಾರಿ. ಅಲ್ಲಮ್ಮ, ನೀನು ಹೋಗಿ ಪ್ರಯಾಣ ಹೇಗಿತ್ತು ನಿನಗೆ? ಹಾ ಅಪ್ಪ, ಚೆನ್ನಾಗಿತ್ತು. ಜಾಗಲ್ ಸರ್ನ ಮಾತಾಡ್ಸಿದ್ವಿ. ಅವ್ರನ್ನ ಗೆಸ್ಟ್ ಲೆಕ್ಚರರ್ ಆಗಿ ಬರೋದಕ್ಕೆ ಕನ್ವಿನ್ಸ್ ಮಾಡಿ ಬಂದ್ವಿ. ನೋಡ್ದ್ಯಾ, ನನ್ನ ಮಗಳೇ ಹಾಗೆ ಹಿಡಿದ ಹಠನ ಸಾಧಿಸೇ ಬಿಡ್ತಾಳೆ. ನೋಡು, ಒಂದು ವಿಷಯನೇ ಮರ್ತೋಯ್ತು. ಲೈಬ್ರರಿ ಕಾರ್ಡ್ನ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲಮ್ಮ. ತಗೋ, ಭದ್ರಾಗಿ ಇಟ್ಕೋ. ಕಳೆದೋಗ್ಬಿಡ್ತು, ಆತಂಕ ಹುಷಾರಾಗಿ ಇಟ್ಕೋ. ಹೇಳಮ್ಮ. ಸಿಕ್ಕದ್ಲಮ್ಮ, ಜನನಿ ಸಿಕ್ಕದ್ಲೀಗ. ನನ್ನ ಬರ್ತೀನಿ ಬಿಡು. ಅಯ್ಯೋ, ಮನೆಗೆ ಬಂದು ಊಟ ಮಾಡ್ತೀನಿ. ಯಾಕಮ್ಮ ಅಷ್ಟೊಂದು ಉದ್ವೇಗ ನಿನಗೆ? ಇರ್ಲಿ. ಅಪ್ಪ, ನೀವೇನು ಊಟ ಮಾಡಿಲ್ವಾ? ಕಾರ್ಡ್ ಕೊಡೋದಕ್ಕೋಸ್ಕರ ಹಾಗೆ ಬಂದ್ಬಿಟ್ರ? ಊಟ ತಾನೇಮ್ಮ, ಮಾಡಿದ್ರಾಯ್ತು ಬಿಡಮ್ಮ. ನೀನು ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ಸರಿಯಮ್ಮ, ನಾ ಬರ್ಲಮ್ಮ. ಇಲ್ಲ, ನಿಮ್ಮಮ್ಮ ಊಟ ಡಬ್ಬ ತಗೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ನಿನ್ ಕ್ಲಾಸ್ ಅಟೆಂಡ್ ಮಾಡು, ಸಾಯಂಕಾಲ ನೋಡ್ತೀನಿ. ಸರಿ ಅಪ್ಪ, ಬರ್ತೀನಿ ಫಾತಿಮಾ. ನನ್ನ ಮಗಳು ಸುಮ್ಮನೆ ಬಾಯಿ ಮಾತಿನ ಕ್ಷಮೆ ಕೇಳುವಂಥ ಹುಡುಗಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಯಾರಿಗೂ ಹೇಳಿದೆ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗ್ಬೇಕು. ಹೇಳಿದ್ರೆ ಅಪ್ಪ ಕೊಯ್ತಾನೆ, ಅಮ್ಮ ಕೊರಗ್ತಾಳೆ. ಸುಮ್ಮನೆ ಯಾಕೆ ಹೇಳಬೇಕು? ಹೋಗ್ಲಿ, ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ನೀನು ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ನಿನ್ನ ಮನೆಯಲ್ಲಿ ಹೇಳಿ ಹೋಗ್ತಿದ್ದೆ, ಹೀಗೆಲ್ಲ ಕದ್ದು ಮುಚ್ಚಿ ಹೋಗ್ತಿರ್ಲಿಲ್ಲ. ಈ ತಿಂಗಳ ದಿನಸಿ ಪಟ್ಟಿ ಹೇಬೇಳೆ, ಹೂಬೇಳೆ, ಕಾಬೇಳೆ, ತೋಬೇಳೆ. ಈಗ ಇದು ಹೇಳಮ್ಮ. ಕಡಲೆ ಹಿಟ್ಟು ಎಷ್ಟಮ್ಮ? ಒಂದು 5 kg ಬರ್ಕೊಳ್ಳಿ. 5 kg ಸುಮಿ? ಏನ್ ಮಾಡ್ತೀಮ್ಮ? ಚಪಾತಿ ಮಾಡ್ತೀಯ ಕಡಲೆ ಹಿಟ್ಟಲ್ಲಿ? ನಿಮ್ಮ ಮಗಳು ಸೋಪ್ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಅದು. ಹಾ. ಈರುಳ್ಳಿ ಎಷ್ಟಮ್ಮ? ಈರುಳ್ಳಿ ಒಂದು 3 kg ಬರ್ಕೊಳ್ಳಿ. ಮನೆ ಓದು ಮಕ್ಳಿರೋದು. ಈರುಳ್ಳಿ ಅಷ್ಟೊಂದು ತಂದ್ಬಿಡ್ತು ಅಂತಂದ್ರೆ ಏಕಾಗ್ರತೆ ಭಂಗಮ್ಮ, ವಿಚಲಿತರಾಗ್ಬಿಡ್ತಾರೆ. ಈರುಳ್ಳಿ ಜಾಸ್ತಿ ತಿನ್ಬಾರ್ದಮ್ಮ ಓದು ಮಕ್ಕಳು. ಒಂದು 2 ಕಿಲೋ ಹಾಕೊಡ್ತಾನ. 2 ಕಿಲೋ ವಿಷಯದಲ್ಲೂ ನಿಮ್ಮ ಮಗಳದ ಯೋಚನೆ ನಿಮಗೆ. ಮತ್ತೆ ಏನಮ್ಮ ಓದ್ ಬಂದ್ಯಾ? ಮುಗಿತಾ? ಅಮ್ಮ, ಕಾಬೇಳೆ ಎಷ್ಟಮ್ಮ? ಅಪ್ಪ, ಇವತ್ತು ತುಮಕೂರಿಗೆ ಹೋಗಿದ್ನಲ್ಲ. ಗೊತ್ತಲ್ಲಮ್ಮ, ತುಂಬಾ ಹೆಮ್ಮೆಯ ವಿಷಯ ಅಲ್ವೇನಮ್ಮ ಅದು. ನೀನ್ ಏನ್ ಕೆಲಸ ಮಾಡ್ರು ಯಶಪ್ರದವಾಗಿ ಮಾಡ್ತೀಯ. ತುಂಬಾ ಅದ್ಭುತಮ್ಮ ಇದು. ತುಂಬಾ ಹೆಮ್ಮೆ ಮಗಳೇ. ನೀನು ಬೆಳಿತಾ ಇರ್ಬೇಕಮ್ಮ. ರೀ, ಸ್ವಲ್ಪ ಸುಮ್ಮನಿರಿ. ಅವಳೇನೋ ಹೇಳ್ಬೇಕು ಅಂತಿದ್ದಾಳೆ. ಅವಳು ಏನ್ ಹೇಳ್ಬೇಕು ಅನ್ಕೊಂಡ್ರೆ ನನಗೆ ಗೊತ್ತು. ಮೊದಲೇ ಯೋಚನೆ ಮಾಡದೆ ಹಠಾತ್ತಾಗಿ ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಅಪ್ಪ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಕಾಳಜಿ ಅವಳಿಗೆ. ಹಾಗೇನು ಇಲ್ಲಮ್ಮ, ನೀನು ಯಾವತ್ತೂ ನಮಗೆ ಹೆಮ್ಮೆ ಮೂಡಿಸುವಂತ ಕೆಲಸವನ್ನೇ ಮಾಡೋದಮ್ಮ. ರೀ, ನೀವ್ ನೋಡಿದ್ರೆ ಹೆಮ್ಮೆ ಅಂತಿದ್ದೀರಾ. ಅವಳು ಡಲ್ ಆಗಿದ್ದಾಳೆ. ಮೊದ್ಲು ಏನು ಅಂತ ಕೇಳಿ. ಹೇಳಮ್ಮ, ಏನ್ ಹೇಳಮ್ಮ? ಅಪ್ಪ, ಅದೇ ಇವತ್ತು ಹೋಗಿದ್ನಲ್ಲ, ಅಲ್ಲಿ ಹೋಗ್ಬೇಕ. ತಪ್ಪಿಲ್ಲ ಅಂತ ಹೇಳಿದ್ನಲ್ಲಮ್ಮ. ತಪ್ಪೇ ಇಲ್ಲ, ತಲೆನೇ ಕೆಡಿಸ್ಕೋಬೇಡ. ನೀನು ಇದೇ ಸ್ನೇಹಿತರು ಸಿನಿಮಾತ್ ಹೋಗ್ಬಿಟ್ಟಿದ್ರೆ ಅದು ತಪ್ಪಾಗಿತ್ತು. ಅದರಲ್ಲೂ ಆ ಹುಡುಗ ಇದ್ದಾನಲ್ಲ, ಅವನ ಜೊತೆ ಹೋಗೋದಿದ್ದಿಲ್ಲ, ಅದು ದೊಡ್ಡ ತಪ್ಪು. ನೋಡಿದ್ಯಾ, ಪ್ರಾಂಶುಪಾಲರು ನಿನ್ನನ್ನು ಕರೆದ್ರು, ಅವನನ್ನು ಕರೆದಿಲ್ಲ. ಯಾಕೆ? ಪ್ರತಿಭೆಗೂ ಪೋಲಿತನಕ್ಕೂ ಇರೋ ವ್ಯತ್ಯಾಸ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವನ್ ಹೇಗಾದ್ರೂ ಇರ್ಲಿ, ಆ ಹುಡುಗನ್ ಸುದ್ದಿ ನಮ್ಗೆ ಯಾಕ್ರಿ? ಇಲ್ಲ ಕಣೆ, ಆ ಹುಡುಗನ್ ಮಾತು ನಡವಳಿಕೆ ಎಲ್ಲ ಭಿನ್ನ.